ಹಾಯ್, ನಾನು ನಿಮ್ಮ ಲಿಖಿತ್. ನನ್ನ ಚಾನಲಾದ ಇನ್ಫೋ ಲಿಖಿತ್ಗೆ ಸ್ವಾಗತ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಲೈಕ್ ಕಂಟೆಂಟ್ ಚೆನ್ನಾಗಿರುತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬು ಸಹ ಮಾಡಿ. ಎಲ್ಲರೂ ಅರ್ನ್ ಮಾಡ್ತೀವಿ, ಆದರೆ ಮಂತ್ ಎಂಡಲ್ಲಿ ಏನಕ್ಕೆ ಅದನ್ನ ಉಳಿತಾಯ ಮಾಡೋಕ್ಕಾಗಲ್ಲ? ಒಂದು ಚಿಕ್ಕ ಕಥೆಯಾಗಿ ಹೇಳ್ತೀನಿ. ಅದು ರಿಯಲಿಸ್ಟಿಕ್ ಆಗಿ ನಿಮ್ಮ ಲೈಫ್ಗೂ ಅನ್ವಯ ಆಗ್ಬೋದು. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಜಾಬಿಗೆ ಸೇರ್ಕೊತಾನೆ. ಅವನ ಸ್ಯಾಲ್ರಿ 15,000. ಓಕೆನಾ? ಮಂತ್ ಎಂಡ್ ಆದಮೇಲೆ 15,000 ಬರುತ್ತೆ. ಅವ್ನು ಖುಷಿ ಆಗುತ್ತೆ. ಆ 15,000 ತಗೊಂಡು ಏನು ಮಾಡ್ತಾನೆ, ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾನೆ, ಮತ್ತು ಆನ್ಲೈನ್ ಶಾಪ್ ಮಾಡ್ಕೊತಾನೆ, ಕ್ಲಾತ್ಗಳನ್ನ ತಗೋತಾನೆ. ಅವ್ನ ಮೈಂಡಲ್ಲಿ ಏನಿದ್ದಂದರೆ, ಇವಾಗ ಅರ್ನ್ ಮಾಡ್ತಿದ್ದೀನಿ, ಎಂಜಾಯ್ ಮಾಡ್ಬಿಡೋಣ. ಇದೇ ತಪ್ಪಾಗಿದೆ. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಷ್ಟಿಂದಲೇ ಎಂಜಾಯ್ ಮಾಡಿ ದುಡ್ಡೆಲ್ಲ ಅರ್ಧ ಅಮೌಂಟ್ ಅಂತೂ ಹೋಗಿರುತ್ತೆ. ಇನ್ನು 20 ದಿವಸ ಇರುತ್ತೆ. ಆ 20 ದಿವಸದಲ್ಲೂ ಫುಲ್ ಅಮೌಂಟ್ ಹೋಯಿತು. EMI ಬರುತ್ತೆ, ರೆಂಟ್ ಬರುತ್ತೆ. ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಟ್ಟೋಣ ಅಂದರೆ ಪಾಕೆಟಲ್ಲಿ ಅಮೌಂಟ್ ಇಲ್ಲ. ಆಗ ಈ ತಿಂಗಳು ಆದಮೇಲೆ ನೆಕ್ಸ್ಟ್ ತಿಂಗಳು ಬಂದ ತಕ್ಷಣ ಅವನು ಸುಮ್ಮನೆ ಕೂತು ಯೋಚನೆ ಮಾಡ್ತಾನೆ, ಈಗ ನಾನು ಏನು ಮಾಡ್ಬೋದು ಅಂತ. ಅವನೇನು ಮಿಸ್ಟೇಕ್ ಮಾಡ್ದ ಅದನ್ನ ರಿಯಲೈಸ್ ಮಾಡ್ಕೊತಾನೆ. ಆಗ ಅವನಿಗೆ ಒಂದು ರಿಯಲೈಸ್ ಆಗುತ್ತೆ, ನಾನು ಮೊದಲು ಅರ್ನ್ ಮಾಡೋದನ್ನು ಸ್ಪೆಂಡ್ ಮಾಡುತ್ತಿದ್ದೀನಿ, ಫಸ್ಟು ಅದನ್ನ ಸ್ವಲ್ಪ ಅಮೌಂಟನ್ನ ಸೇವ್ ಮಾಡಬೇಕು. ಆಗೇನು ಮಾಡ್ತಾನೆ, ಆಗ ಒಂದು ರೂಲ್ ಫಾಲೋ ಮಾಡ್ಕೊತಾನೆ, ಒಂದು ಲೈಫ್ಗೆ ಅಡಾಪ್ಟ್ ಮಾಡ್ಕೊತಾನೆ. ಸೇವ್ ಫಸ್ಟ್ ಆ್ಯಂಡ್ ಎಂಜಾಯ್ ಅಂತ. 15,000 ಬರೋದ್ರಲ್ಲಿ 2,000ನ ಸೇವ್ ಮಾಡ್ಕೊತಾನೆ. ಆ ಸೇವ್ ಮಾಡಿರೋದನ್ನ ಟಚ್ ಮಾಡೋಕ್ಕೆ ಹೋಗಲ್ಲ. ಇನ್ನು ಮಿಕ್ಕಿದ್ದ ಅಂತ 13,000ನ ಮ್ಯಾನೇಜ್ ಮಾಡ್ಕೊತಾನೆ. ಒಂದು ಲೈಫ್ ಸ್ಟೈಲ್, EMI, ಕ್ಲಾತ್ಸು, ರೆಂಟು, ಇದಕ್ಕೆ ಎತ್ತಿಡ್ತಾನೆ. 3 ತಿಂಗಳು ಹಿಂಗೆ ಕಳೆಯುತ್ತೆ. 3 ತಿಂಗಳು ಹಿಂಗೆ ಸೇವ್ ಮಾಡ್ತಾನೆ. ಒಂದು 6 ತಿಂಗಳು ಕಳೆಯುತ್ತೆ. ಅದೇ ಥರ ಅದು ಅಮೌಂಟು 12,000 ಆಗಿರುತ್ತೆ. ಅವ್ನಿಗೆ ಎಮರ್ಜೆನ್ಸಿ, ಈಗ ಏನಾದ್ರು ಒಂದು ಎಮರ್ಜೆನ್ಸಿ ಬಂದರೂ ಈಗ ಸಮಸ್ಯೆ ಆಗೋಲ್ಲ. ಒಂದಷ್ಟು ಅಮೌಂಟ್ ಇದೆ, ಸೇವ್ ಮಾಡ್ಕೊಂಡಿದ್ದಾನೆ, ಮೊದಲಂಗೆ ಟೆನ್ಷನ್ ಇಲ್ಲ. ಸ್ನೇಹಿತರೆ, ಮನಿನ ಅರ್ನ್ ಮಾಡೋದು ತುಂಬ ಈಸಿ, ಅದೇ ಅದನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಇವತ್ತಿನ ನೀವು ಒಂದು ಫಾಲೋ ಮಾಡಿ ರೂಲ್ನ. ಏನಂತ? ಅರ್ನ್ ಮನಿ, ಎಂಜಾಯ್ ಲೇಟರ್. ಇಂತಹ ರಿಯಲಿಸ್ಟಿಕ್ ಸ್ಟೋರಿಗಳು ಫಿನಾನ್ಸ್ ಸಂಬಂಧಿತಪಟ್ಟಂತೆ ಬೇಕು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಪ್ಲೀಸ್.